ಒಂದಿದೆ MRI ಇದೆ ನನಗೆ L4 L5 ಮತ್ತೆ ಅವರಕ್ಕಿದು L4 L5 L5 S1 ಡಿಸ್ಕ್ ಪ್ರಾಬ್ಲಮ್ ಆಗಿದೆ. ಎಷ್ಟು ವರ್ಷದಿಂದ ಐತಮ್ಮ ಇದು? ಈಗ ಸ್ವಲ್ಪ ಜಾಸ್ತಿ ಇದೆ. ಪಾಪದ ಡೆಲಿವರಿ ಆಯಿತು, ಆ ಟೈಮಲ್ಲಿ ರೆಸ್ಟ್ ಮಾಡ್ಲಿಕ್ಕೆ ಆಗಿಲ್ಲ. ನನ್ನ ಕತ್ತು ನೋವು ಜಾಸ್ತಿ ಐತಮ್ಮ? ಕತ್ಗೆದ್ದು ನೋವು ಬರ್ತದ ಜಾಸ್ತಿ? ನನಗೆ ಕತ್ತು ನೋವಿಂದ ಈ ಅಲ್ಲೇ ಬರೋದು ಬೆನ್ನೈತಲ್ಲ ಇಲ್ಲಿ ನೋಡಿ ಸರ್, ಇಲ್ಲಿಂದ ಇಲ್ಲಿವರೆಗೂ ತುಂಬ ನೋವು ಬರುತ್ತೆ. ಇಲ್ಲಿ ಕಾಣ್ತಾ ಇದ್ರಮ್ಮ ನನಗೆ, ನೋಡಿ ಇಲ್ಲಿ ನರ ಹೊರಗಡೆ ನರ ಪ್ರೆಸ್ ಆಗ್ಬಿಟ್ಟಿದೆ. ಎಷ್ಟು ವರ್ಷದಿಂದ ಐತೆ ಇದು? ಕೂತ್ಕೊಡಿ. ಈಗ ಜಸ್ಟ್ ನಮಗೆ 1.5 year ಇಂದ ನಾನು ರೆಸ್ಟ್ ಮಾಡ್ಲಿಕ್ಕೆ ಆಗಿಲ್ಲ. ಆಪರೇಷನ್ ಆದಮೇಲೆ ನಮ್ಮ ತಂದೆ ಆಕ್ಸಿಡೆಂಟ್ ಆಯಿತು ಅಂತ ಬರೀ ಅವ್ರ ನೋಡ್ಕೊಳ್ಳೋದಾಯಿತು. ನನಗೆ ಆ ಟೈಮಲ್ಲಿ ಡಿಸ್ಕು ಪ್ರಾಬ್ಲಮ್ ಆಯಿತು. L4 L5 L5 S1 ಆಮೇಲೆ ಇದು C3 3 ಜಾಗ ಪ್ರೆಸ್ ಆಗೈತಮ್ಮ. ಈಗ ಏನು ಹೇಳಿದ್ರು ಡಾಕ್ಟರ್ ನಿಮಗೆ? ನಾನು ಡಾಕ್ಟರ್ ಹತ್ರ ತೋರಿಸಿದ್ದೀನಿ, ಬಟ್ ಅಂದರೆ ಇಂಗ್ಲೀಷ್ ಮೆಡಿಸಿನ್ ಜಾಸ್ತಿ ತಗೊಂಡಿಲ್ಲ. ತುಂಬ ಏನು ಪ್ರಾಬ್ಲಮ್ ಇಲ್ಲ, ಸದ್ಯಕ್ಕೆ ಮೇಂಟೈನ್ ಮಾಡ್ಬೋದು. ನಾನು ನ್ಯಾಚುರೋಪತಿಲೆಲ್ಲ ತಗೊಂಡೆ, ಆಯುರ್ವೇದಿಕ್ ನ್ಯಾಚುರೋಪತಿ. ಇದು ನಮ್ಮ ಫ್ಯಾಮಿಲಿ ಡಾಕ್ಟರ್, ನಿಮಗೆ ಫೋಟೋ ತೋರಿಸ್ತೀನಿ. ಅವರು ನಿಮ್ಮ ಹತ್ರನೇ 20 ವರ್ಷದಿಂದ ತಗೋತಾರೆ. ಅವ್ರು ಆ್ಯಕ್ಚುಲಿ ಡಾಕ್ಟ್ರು ಡಾಕ್ಟರ್ ಅಂತ ಹೇಳ್ಕೊಂಡಿದ್ರು. ಬಿಡಿ ಕೂತ್ಕೊಡಿ, ಬಿಡಮ್ಮ ಕೂತ್ಕೊಡ. ಹಂಗಾಗಿ ಅವ್ರು ಹೇಳಿದ್ರು. ಅಂದರೆ ನನಗೂ ಫಸ್ಟ್ ಯಾರು ಬಿಲೀವ್ ಮಾಡೋಕ್ಕಾಗಲ್ಲ, ಅಲ್ಲೋಗೋಕ್ಕಾಗಲ್ಲ. ಸೊ ಆಪರೇಷನ್ಗೆಲ್ಲ ಸಜೆಸ್ಟ್ ಮಾಡಿರಲಿಲ್ಲ. ಒಂದು 6 months ಬೆಡ್ ರೆಸ್ಟ್ ಮಾಡಿ ಎಕ್ಸಸೈಸ್ ಮಾಡಿ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಬಟ್ ಅಷ್ಟೇ ಡಾಕ್ಟರ್ ಹೇಳಿದ್ರು, ಇವರು ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ, ನಾನು ತಗೋತಾ ಇದ್ದೀನಿ, ಸೊ ನೀನು ಹೋಗಪ್ಪ ಅಂತ ಹೇಳ್ಬಿಟ್ಟು ಅವರೇ ಫಸ್ಟ್ ನನಗೆ 1 week ಇಂದನೇ ನಂಬರ್ ಕಳಿಸಿ ನಾನು ಇಲ್ಲ ಇನ್ಶಾಲ್ಲ ನಾನು ರೆಡಿ ಮಾಡ್ತೀನಿ. ರೆಡಿ ಮಾಡೋಣ ಬಿಡೋಕ್ಕಿಲ್ಲ ನನಗೆ. ದೇವ್ರು ಒಳ್ಳೆ ಎದ್ದೇಳಿ ಮೇಲೆ ಬೆಲ್ಟ್ ಹಾಕಿದ್ದೀನಿ. ಬೆಲ್ಟ್ ತೆಗಿ ಮುಂದೆ ಬನ್ನಿ. ಯಾಕಂದ್ರೆ ಅವರು ಗೌರ್ಮೆಂಟ್ ಡಾಕ್ಟರ್, ಮೈಸೂರು ರಾಘವೇಂದ್ರ ನಗರದಲ್ಲಿ ಇದ್ದಿದ್ದು. ಇಲ್ಲಮ್ಮ, ಎಷ್ಟು ಫ್ಯಾಮಿಲಿ ಡಾಕ್ಟರ್ ಫ್ಯಾಮಿಲಿ ಬರ್ತಾರೆ. ಇದು ನೆಟ್ಟಿಗೆ ಇಟ್ಕೊಡಿ. ಅಲ್ಲೆಲ್ಲ ನೋಡಿಲ್ಲ, ಮೇಲೆ ನೋಡಿ ಒಂದು ಮಾತು ಇಲ್ಲ, 1 ನಿಮಿಷ ತೋರ್ಸೋಣ. ಇದು ಬಂದರೆ ನೋಡಿ, ಈ ಜಾಗ ನೋಡಿ, ಈ ಜಾಗ ಈ ಎಲ್ಲ ಶೋಲ್ಡರ್ ನೋವು ಬಂದ್ಬಿಡ್ತದೆ. ಇಲ್ಲಿ ಸೊಂಟ ನೋವಾಯ್ತಾ? ಕಾಲು ಹೇಳ್ತಾ ಆಯ್ತಾ? ಯಾಕಂದ್ರೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಐತೆ. ಇಲ್ಲಿ ನೋಡಿ, ಇದೆ ಈ ಜಾಗ ಗೊತ್ತಾಗ್ತಾ ಇದೆ. ಹಾಫ್ ಕರು ಇಲ್ಲಿ ಇಟ್ಕೊಡಿ.